ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತೇ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಅಂದರೆ, ನಮ್ಮಮ್ಮ ಮೀಶೋಯಿಂದ ಒಂದಷ್ಟು ಕಿಚನ್ಗೆ ಅಂದ್ಬಿಟ್ಟು ಪ್ರಾಡಕ್ಟ್ಸ್ನ ಬುಕ್ ಮಾಡಿದರು. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಾನು ಫಸ್ಟೇ ಓಪನ್ ಮಾಡಿದ್ದೆ, ಆದರೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಇದು ಅಂತ, ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಬಂದು ಕಿಚನ್ಗೆ ಅಂದ್ಬಿಟ್ಟು ವಾಲ್ ಹ್ಯಾಂಗರ್ದು ಬುಕ್ ಮಾಡಿದ್ವಿ. ಇದಂತೂ ಟ್ರೆಂಡ್ ಆಗಿಬಿಟ್ಟಿದೆ. ಯಾವ ರೀತಿ ಇದೆ ಅಂತ ನೋಡಿ. ಈ ಥರ ನೆಟ್ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಪ್ರಾಡಕ್ಟ್ ಇದು ತುಂಬ ಚೆನ್ನಾಗಿದೆ. ಅಂದರೆ 12 ಪ್ಯಾಕ್ಸ್ ಕೊಟ್ಟಿದ್ದಾರೆ. ಪಿಕ್ಚರ್ ಕೂಡ ಸೈಡಲ್ಲಿ ಹಾಕ್ತೀನಿ, ಇದು ಎಷ್ಟು ಪ್ರೈಸು ಅಂತ. ನಾನು ಪಕ್ಕದಲ್ಲಿ ಪಿಕ್ಚರ್ ಕೂಡ ಹಾಕ್ತೀನಿ. ಇದು 12 ಪ್ಯಾಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂದರೆ, ಇದು ಪಿಕ್ಕಲ್ ಜಾರ್ನ ಬುಕ್ ಮಾಡಿದ್ವಿ. ಏನು ಒಂದು 250 ml 300 ml ಇರ್ಬೋದು ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ. ಪಕ್ಕದಲ್ಲಿ ಬೇಕಾದರೆ ನಾನು ಪಿಕ್ಚರ್ ಹಾಕ್ತೀನಿ, ಎಷ್ಟು ml ಇದು ಮತ್ತು ಪ್ರೈಸ್ ಎಷ್ಟು ಇದು ಅಂತ ನಾನು ಪಕ್ಕದಲ್ಲಿ ಪಿಕ್ಚರ್ ಹಾಕ್ತೀನಿ. ಅಂದರೆ ಕಲ್ಲುಪ್ಪು ಇಲ್ಲಾಂದರೆ ಪುಡಿ ಉಪ್ಪು ಮಡಿಕೊಳ್ಳೋಷ್ಟು ಸೈಜ್ ಸಾಕು. ಇದು ಚೆನ್ನಾಗಿದೆ ಪ್ರಾಡಕ್ಟು. ಇದನ್ನು ನಾನು ಮೀಶೋದಲ್ಲೇ ಬುಕ್ ಮಾಡಿರೋದು. ಅಮ್ಮ ಇದನ್ನು ಮೀಶೋದಲ್ಲೇ ಬುಕ್ ಮಾಡಿಸಿದ್ರು. ಬೇಕು ಇದನ್ನು ಉಪ್ಪಿನ ಪುಡಿನ ಮಡಿಕೊಳ್ಳೋಕ್ಕೆ ಅಂದ್ಬಿಟ್ಟು ಪಿಕ್ಕಲ್ ಜಾರ್ನ ಬುಕ್ ಮಾಡಿಸಿದ್ರು. ಚೆನ್ನಾಗಿದೆ ಪ್ರಾಡಕ್ಟು, ಯಾವುದೇ ಥರ ಡ್ಯಾಮೇಜ್ ಏನೂ ಆಗಿಲ್ಲ. ಹಾಗೆ ಇದನ್ನು ಯಾವ ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ರು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ರು, ಯಾವುದೇ ಥರ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಎಲ್ಲ ರೋಲ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ರು. ನೆಕ್ಸ್ಟು ಹಾಗೆ ಇನ್ನೊಂದು ಪಿಕ್ಕಲ್ ಜಾರ್ನ ಬುಕ್ ಮಾಡಿದ್ವಿ. ಈ ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಮೇಲೆ ಯಾವುದೇ ಥರ ಡ್ಯಾಮೇಜ್ ಆಗಬಾರ್ದು ಮತ್ತು ಒಳಗೂ ಕೂಡ ಯಾವುದೇ ಥರ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಪಿಕ್ಕಲ್ ಜಾರ್ನ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಇದು ಬಂದ್ಬಿಟ್ಟು 1 kg ಏನೋ ಹಿಡಿಯುತ್ತಿದೆ. ಅಂದರೆ ಕಲ್ಲುಪ್ಪಿಗೆ ಅಂದ್ಬಿಟ್ಟು ಬುಕ್ ಮಾಡಿಸಿದ್ರು ಅಮ್ಮ. ಪ್ರೈಸ್ ಕೂಡ ಪಕ್ಕದಲ್ಲಿ ನಾನು ಪಿಕ್ಚರ್ನ ಹಾಕ್ತೀನಿ. ನೆಕ್ಸ್ಟು ಹಾಗೆ ಅಮ್ಮ ಇದೊಂದು ಸ್ಟ್ಯಾಂಡ್ದು ಸ್ಟೀಲ್ ಸ್ಟ್ಯಾಂಡ್ ಬುಕ್ ಮಾಡಿಸಿದ್ರು. ಏನಾದರೂ ಈ ಆಯಿಲ್ ಬಾಟಲು, ಈ ತುಪ್ಪದ ಬಾಕ್ಸು, ಪಿಕ್ಕಲ್ ಜಾರು ಇಂಥದ್ದೆಲ್ಲ ಮಡಿಕೊಳ್ಳೋಕ್ಕೆ ಅಂದ್ಬಿಟ್ಟು ಇದೊಂದು ಸ್ಟ್ಯಾಂಡನ್ನ ಬುಕ್ ಮಾಡಿಸಿದ್ರು. ಹಾಗೆ ಕೆಳಗಡೆ ಅದಕ್ಕೆ ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ ಹಾಕೋದಕ್ಕೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ರೈಸು ತಕ್ಕಂಗೆ ಸ್ಟ್ಯಾಂಡದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಹಾಗೆ ಮೀಶೋದಲ್ಲಿ ಕಮ್ಮಿ ರೇಟ್ಗೆ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗೆ ಪ್ರೈಸ್ ತಕ್ಕಂಗೆ ಸ್ಟ್ಯಾಂಡದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಫೈನಲ್ ಆಗಿ ನೋಡಿ, ಈ ರೀತಿ ಇದೆ ಸ್ಟ್ಯಾಂಡ್ ಇದು. ಹಾಗೆ ನೆಕ್ಸ್ಟ್ ಇದೊಂದು ಬುಕ್ ಮಾಡಿಸಿದ್ರು, ಕಿಚನ್ ಡೆಕೋರ್ ಬಾಲು. ಫಸ್ಟೇ ಒಂದು ವೀಡಿಯೋದಲ್ಲಿ ಕೂಡ ನಾನು ಇದನ್ನು ಹಾಕಿದ್ದೀನಿ. ಬೇಕು ಅಂದರೆ ಪ್ರೈಸ್ ಕೂಡ ಪಕ್ಕದಲ್ಲಿ ಪಿಕ್ಚರ್ ಹಾಕ್ತೀನಿ ಎಷ್ಟು ಇದು ಅಂತ. ಒಟ್ಟಿನಲ್ಲಿ ಎಲ್ಲ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ವಿಡಿಯೋ ಅಂತ. ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.